ಉಳಿತಿರೋಂಥ ಜಮೀನುಗಳು ಅದನ್ನೆಲ್ಲ ಈಗ ರಿಸರ್ವ್ ಫಾರೆಸ್ಟ್ ಮತ್ತೆ ಡೀಮ್ ಫಾರೆಸ್ಟ್ ಅಂತ ನೀವು ಮಾಡ್ಕೊಂಡಿದ್ದೀವಿ. ರಿಸರ್ವ್ ಫಾರೆಸ್ಟ್ ನಾವೇನು ಮುಟ್ಟಕ್ಕೆ ಬರೀಗಿಲ್ಲ. ಡೀಮ್ ಫಾರೆಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಬಾರ್ಡರ್ ಅಲ್ಲಿ ಇರೋಂಥ ಸಮಸ್ಯೆಗಳು ನಿಮಗೆ ಗೊತ್ತಿರೋಂಥದ್ದು. ಅದನ್ನ ಏನ್ ಹೇಳಿದ್ರು, ನಾವು ಏನು ನಮ್ಮ ಹಸುಗಳಿದ್ವು ರಾಸುಗಳಿದ್ವು ಅದನ್ನ ಮೇಯ್ಸಕ್ಕೆ ಅಂತ ಹಿಂದಿನಿಂದಾನು ನಡ್ಸ್ಕೊಂಡ್ ಬಂದಿರೋಂಥದ್ದು. ಅದನ್ನ ನಮಗೂ ಅರಣ್ಯನ ಪ್ರೊಟೆಕ್ಟ್ ಮಾಡಬೇಕು. ಅದನ್ನ ನಮಗೂ ಅರ್ಥ ಆಗಿದೆ, ನಮ್ಮ ದೇಶದಲ್ಲಿ ಅರಣ್ಯದ ಪ್ರಮಾಣ ಕಮ್ಮಿ ಆಗಿದೆ ಅಂತ. ಸೊ ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂತ್ಕೊತೀವಿ. ಇನ್ನೂ ಹೆಚ್ಚಾಗಿ ಏನು ಅರಣ್ಯ ಬೆಳೆಸಬೇಕು ಅದಕ್ಕೆ ನಾವು ನಿಂತ್ಕೊತೀವಿ. ಆದ್ರೆ ಈ ನಮ್ಮ ಬೆಳೆಗಳಿಗೆ ಹಾನಿ ಆಯ್ತಾ ಇರೋಂಥದ್ದು ನಿಮ್ಗೆ ಗೊತ್ತಿರೋಂಥದ್ದು. ದಿನ ಬೆಳಗಾದ್ರೆ ಈ ಕಡೆ ಈ ಭಾಗದಲ್ಲಿರೋರು ಮತ್ತೆ ನಮ್ಮ ರಾಜ್ಯದಲ್ಲಿ ಸುಮಾರು ಭಾಗದಲ್ಲಿರೋಂಥವ್ರಿಗೆಲ್ಲ ಹಾನಿ ಆಯ್ತಾ ಇದೆ ಬೆಳೆಗಳು. ಅದಕ್ಕೆ ಪರಿಹಾರನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಿಂದಿನಿಂದನೂ ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದು ಈಗ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಇನ್ನೂ ಹೆಚ್ಚಾಗಿ ದುಡ್ಡು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವುಗಳು ಧ್ವನಿ ಎತ್ತಿ ಏನು ಸಂಘಟನೆ ಮೂಲಕ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅದನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಸ್ಥಳೀಯವಾಗಿ ಈಗ ಸ್ಟೇಟ್ ಪಾಲಿಸಿ ಒಂದು, ಆದ್ರೆ ಸ್ಥಳೀಯವಾಗಿ ಸಮಸ್ಯೆಗಳು ಬೇರೆ ಇರ್ತವೆ. ಈಗ ನಮ್ಮ ಭಾಗದಲ್ಲಿ ಫಾರೆಸ್ಟ್ ಸಮಸ್ಯೆಗಳೇ ಬೇರೆ, ನಿಮ್ಮ ಭಾಗದಲ್ಲಿ ಫಾರೆಸ್ಟ್ ಸಮಸ್ಯೆಗಳೇ ಬೇರೆ. ಇಲ್ಲಿ ಮೇಜರ್ ಆಗಿ ಆನೆಗಳನ್ನ ಹಾವಳಿ ತಪ್ಪಿಸ್ಬೇಕಾದ್ರೆ ನೀವು ಏನು ಫೆನ್ಸಿಂಗ್ ಮಾಡ್ತಾ ಇದೀರಿ. ಆದ್ರೆ ಈಗ ಟೆಕ್ನಾಲಜಿ ಮುಂದೆ ಹೋಗಿದೆ. ನೇಚರ್ ಪ್ಲಸ್ ಟೆಕ್ನಾಲಜಿ ಯೂಸ್ ಮಾಡಿ. ನೇಚರ್ ಪ್ಲಸ್ ನ್ಯಾಚುರಲ್ ರೆಪಲೆಂಟ್ಸ್ ನಿಮಗೆ ಗೊತ್ತಿರೋಂಥದ್ದು. ಎಷ್ಟೊಂದು ಪ್ಲಾಂಟ್ಸ್ಗಳಿರ್ತವೆ, ಅದನ್ನ ಹಾಕಿದ್ರೆ ಪ್ರಾಣಿಗಳು ಈ ಕಡೆ ಬರೀತಿಲ್ಲ. ಅದನ್ನೇ ನಾನೇನು ಹೇಳ್ಕೊಡ್ಬೇಕಾಗ ಈ ಆನೆಗಳು ಈ ಕಡೆ ಬರಬೇಕು ಅಂದ್ರೆ ಏನು ಜೇನುಗೂಡುಗಳಿದ್ರೆ ಆನೆಗಳು ಬರಲ್ಲ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತದೆ. ಈ ಥರ ನ್ಯಾಚುರಲ್ ರಿಸೋರ್ಸ್ ಏನಿದೆ ಅದನ್ನ ದಯವಿಟ್ಟು ಯೂಸ್ ಮಾಡಿ. ಈ ಸೆನ್ಸರ್ ಬೇಸ್ಡ್ ಸ್ಟ್ರೋಬ್ ಲೈಟ್ಸ್ ಹಾಕ್ಸ್ಬೋದು. ಬರೀ ಫೆನ್ಸಿಂಗೇ ಬೇಕಾಗಿಲ್ಲ, ಬೇರೆ ಥರದ್ದು ಈ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬೇಕಾಗಿರೋಂಥದ್ದು. ನಾನು ನಿಮ್ಗೆ ಗೊತ್ತಿರೋ ವಿಷಯಗಳು ಇವೆಲ್ಲ. ಇದಕ್ಕೆ ಬಜೆಟ್ಗಳು ಇವೆಲ್ಲ ಸರ್ಕಾರದಿಂದ ಕೊಡಕ್ಕೆ ರೆಡಿ ಆಗಿದ್ದಾರೆ. ನಿನ್ನೆನೂ ಇದೇ ಡಿಸ್ಕಷನ್ ಅನ್ನ ಮಾಡಿದೀವಿ. ದಯವಿಟ್ಟು